ರಿಯಾಲಿಟಿ ಶೋ ಖ್ಯಾತಿಯ ರಾಜೇಶ್ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿದ್ರು. ಇದೀಗ ಈ ಕಾಮಿಡಿ ಕಿಲಾಡಿ ಖ್ಯಾತಿಯ ಚಂದ್ರಶೇಖರ್ ಸಿದ್ಧಿ ಸಹ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಾರಣ ಏನು ಅನ್ನೋದರ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಅಂದು ಹಳ್ಳಿ ಹೈದ ರಾಜೇಶ್, ಇಂದು ಚಂದ್ರಶೇಖರ್ ಸಿದ್ಧಿ. ಆತ್ಮಹತ್ಯೆಗೆ ಶರಣಾದ ಹಾಸ್ಯ ಕಲಾವಿದ ಚಂದ್ರಶೇಖರ್ ಸಿದ್ಧಿ ಬದುಕು ನಿಭಾಯಿಸಲು ಸೋತರ ಕಾಮಿಡಿ ನಟ. ಸಡನ್ ಆಗಿ ಸಿಗುವ ಕೀರ್ತಿಯನ್ನು ನಿಭಾಯಿಸಲು ಈ ಹೊತ್ತಿನ ಯುವ ಕಲಾವಿದರು ಸೋಲ್ತಿದಾರ? ಹಂಗಂತ ಅನುಮಾನ ಮೂಡಿಸ್ತಾ ಇದೆ ಈ ಪ್ರಕರಣಗಳು. ಹಳ್ಳಿ ಹೈದ ಪ್ಯಾಟಿಗೆ ಬಂದ ಸೇರಿದಂತೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗಿದ್ದ ಮತ್ತು ಕೆಲವು ಸಿನಿಮಾಗಳಲ್ಲಿ ನಾಯಕನಾಗಿ ನಟಿಸಿದ ಜಂಗಲ್ ಜಾಕಿ ಖ್ಯಾತಿಯ ನಟ ರಾಜೇಶ್ ಇಂತಹದ್ದೇ ಖಿನ್ನತೆಗೊಳಗಾಗಿ ಆಸ್ಪತ್ರೆ ಸೇರಿದ್ದ. ಕಾಡಂಚಿನಲ್ಲಿ ಸ್ವಚ್ಛಂದವಾಗಿ ಹಾರಾಡ್ಕೊಂಡಿದ್ದ ರಾಜೇಶ್ ಯಾವಾಗ ರಿಯಾಲಿಟಿ ಶೋ ವೇದಿಕೆಗೆ ಕಾಲಿಟ್ನೋ ಹಳ್ಳಿಯ ಮುಗ್ಧತೆಯನ್ನೇ ಮರ್ತ್ಬಿಟ್ಟ. ಜನಪ್ರಿಯತೆಯ ಕಾರಣದಿಂದಾಗಿ ಮೈಸೂರಿನಲ್ಲಿ ಮನೆ ಮಾಡಿಕೊಂಡಿದ್ದ. ಆ ಬದುಕನ್ನು ಅವನಿಂದ ನಿಭಾಯಿಸುವುದಕ್ಕೆ ಆಗಲೇ ಇಲ್ಲ. ತಾನಿದ್ದ ಮನೆಯ 2ನೇ ಮಹಡಿಯಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದ. ರಾಜೇಶನ ದುರಂತ ಬದುಕು ಇನ್ನೂ ಜೀವಂತವಾಗಿರುವಾಗಲೇ ಮತ್ತೋರ್ವ ಹಾಡಿ ಬದುಕಿನ ಕಲಾವಿದ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹೌದು, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನೀನಾಸಂ ಪದವೀಧರರಾಗಿದ್ದಂತಹ ಚಂದ್ರಶೇಖರ್ ಸಿದ್ಧಿ ನೇಣಿಗೆ ಕೊರಳೊಡ್ಡಿದ್ದಾರೆ. ಚಂದ್ರಶೇಖರ್ ಸಿದ್ಧಿ ಬದುಕು ಹಳಿ ತಪ್ಪಿದ್ದೆಲ್ಲಿ? ಸಾವಿಗೆ ಶರಣಾಗುವಂಥದ್ದು ಏನಾಗಿತ್ತು? ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ಮೂಲಕ ಕಿರುತೆರೆಗೆ ಕಾಲಿಟ್ಟ ಚಂದ್ರಶೇಖರ್ ನಂತರ ಅದೇ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ನಲ್ಲೂ ಕೂಡ ಭಾಗಿಯಾಗಿದ್ದರು. ಈ 2 ಶೋಗಳು ಕೂಡ ಚಂದ್ರಶೇಖರ್ಗೆ ಸಾಕಷ್ಟು ಜನಪ್ರಿಯತೆಯನ್ನು ತಂದುಕೊಟ್ಟಿದ್ವು. ಆನಂತರ ಬೇರೆ ಬೇರೆ ವೇದಿಕೆಗಳಲ್ಲೂ ಕೂಡ ಅವಕಾಶ ಪಡೆದಿದ್ರು. ಧಾರಾವಾಹಿಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದ. ಯಾವಾಗ ಅವಕಾಶಗಳನ್ನು ಕಡಿಮೆ ಆಗ್ತಾ ಹೋದ್ವೋ ಆಗ ಚಂದ್ರಶೇಖರ್ ಬದುಕು ಹಳಿ ತಪ್ಪಿತ್ತು. ಜನಪ್ರಿಯತೆಯ ತುತ್ತ ತುದಿಯಲ್ಲಿದ್ದಾಗಲೇ ಚಂದ್ರಶೇಖರ್ ಮದುವೆಯಾಗಿದ್ದ. ಆತನಿಗೆ 3 ವರ್ಷದ ಪುಟ್ಟ ಕಂದಮ್ಮ ಕೂಡ ಇದೆ. ಯಾವಾಗ ಬೆಂಗಳೂರಿನಲ್ಲಿ ಅವಕಾಶ ಕಡಿಮೆ ಆಗ್ತಾ ಬಂದವೋ ಮತ್ತೆ ತನ್ನ ಹುಟ್ಟೂರಿಗೆ ಹೊರಟು ನಿಂತ. ಹಲವು ತಿಂಗಳುಗಳ ಕಾಲ ಮತ್ತೆ ಕಾಡಂಚಿನಲ್ಲಿ ದುಡಿಯೋದಕ್ಕೆ ಶುರು ಮಾಡಿದ. ಆದರೆ ಅವನಿಗೆ ಅದು ಆಗಲೇ ಇಲ್ಲ. ನಿತ್ಯವೂ ಕಿರಿಕಿರಿ ಅನಿಸೋದಕ್ಕೆ ಶುರುವಾಯಿತು. ಹಾಗಾಗಿ ಚಂದ್ರಶೇಖರ್ ಕುಡಿತದ ಚಟಕ್ ಬಿದ್ದ ಅಂತಾರೆ ಅವರ ಆಪ್ತರು. ಪತ್ನಿ ಜೊತೆಗಿನ ಮನಸ್ತಾಪ ಕೂಡ ಖಿನ್ನತೆಗೆ ಕಾರಣ ಅಂತ ಹೇಳಲಾಗ್ತಿದೆ. ಸಾವಿನ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದೇನಾಗಿತ್ತು? ಶುಕ್ರವಾರ ನೇಣಿಗೆ ಶರಣಾಗಿದ್ದಾನೆ. ಮತ್ತೆ ಕ್ಯಾಮರಾ ಮುಂದೆ ನಿಲ್ಲಬೇಕು ಅಂಥೇಳಿ ಪದೇ ಪದೇ ಹೇಳ್ತಾ ಇದ್ದಂತೆ ಚಂದ್ರಶೇಖರ್. ಆದರೆ ಅವಕಾಶ ಸಿಗಲಿಲ್ವಂತೆ. ಈ ಬೇಸರವೂ ಕೂಡ ಆತನ ಖಿನ್ನತೆಗೆ ಕಾರಣ ಅಂತ ಹೇಳಲಾಗ್ತಿದೆ. ಈ ಘಟನೆ ಕೇಳಿದ್ಕೊಳ್ಳಿ ನಂಗೆ ಒಂದು ಸ್ವಲ್ಪ ಶಾಕ್ ಆಯಿತು. ಯಾಕಂದರೆ ನಾವು ಥಿಯೇಟ್ರಿಂದ ಬಂದವರು ಒಂದು ಸ್ವಲ್ಪ ಗಟ್ಟಿ ಮನಸ್ಥಿತಿಯವರು. ಯಾಕಂದರೆ ನಮಗೆ ಥಿಯೇಟ್ರ್ ಅದನ್ನು ಕಲಿಸ್ಕೊಟ್ಟಿರುತ್ತೆ ನಮಗೆ. ಬಟ್ ಈ ಥರದ್ದಾಗಿದ್ದು ಒಂದು ಸ್ವಲ್ಪ ಬೇಜಾರೇ ಆಯಿತು. ಈ ಥರದ್ದು ಖಿನ್ನತೆಗೆ ಅವ್ರು ಹೋಗಿದ್ದಾರೆ ಅಂದರೆ ನಾವು ಹೆಂಗೆ ಹೋದ್ರು ಅನ್ನೋದೇ ನಮಗೆ ಬರ್ತಾ ಇಲ್ಲ. ಯಾಕಂದರೆ ಆಲ್ಮೋಸ್ಟ್ ನೋಡಿ, ಈಗ ನಾವುಗಳು ಆ ಥರ ಅಂದರೆ ಕೆಲವೊಂದು ಸತಿ ಅವಕಾಶಗಳಿರುತ್ತೆ, ಕೆಲವೊಂದು ಸತಿ ಅವಕಾಶಗಳಿರಲ್ಲ. ಬಟ್ ಅದ್ರ ಜೊತೆಗೆ ಹೋಗ್ತಾ ಇದ್ದೀವಿ. ಹಾಗಂತ ನಾವು ಖಿನ್ನತೆಗೆ ಒಳಗಾಗೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಂದು. ಇತ್ತ ಚಂದ್ರಶೇಖರ್ ತಾಯಿ ಹೇಳ್ತಾ ಇರೋದೇ ಬೇರೆ. ಗಂಡ ಹೆಂಡತಿ ಜಗಳ ಆಡ್ತಾ ಇದ್ರು. ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಪೊಲೀಸರು ಸಂಧಾನ ಮಾಡಿದ್ರು. ಆದರೂ ಕಿರಿಕಿರಿ ತಪ್ಪಿರಲಿಲ್ಲ. ತನ್ನ ಮಗನ ಸಾವಿಗೆ ಸೊಸೆ ಕಾರಣ ಅಂತ ದೂರು ಕೊಟ್ಟಿದ್ದಾರೆ. ಯಾವುದೇ ಆಗಲಿ ಅಪ್ಪ, ನ್ಯಾಯ ಕೊಡಬೇಕು ನನಗೆ ಅಂತ ಕೊಟ್ಟಿದ್ದೇನೆ ಇಷ್ಟೇ. ಆತ್ಮಹತ್ಯೆನೋ ಬೇರೆ ಏನೇ ಆಗಲಿ ನನಗೊಂದು ಅವರು ಪೊಲೀಸರು ನನಗೆ ನ್ಯಾಯ ಕೊಡಬೇಕು ಅಂತ ಎಷ್ಟು ಹೇಳಿದ್ದೀನಿ ನಾನು. ಬೇರೆ ನಮ್ಮನ್ನು ಏನಾದ್ರು ಇದ್ದರೆ ಆರಾಮಿದ್ದಿದ್ರಲ್ಲ, ಬೇರೆ ಏನಾದ್ರು ಇದ್ದರೆ ನನಗೆ ಎಲ್ಲ ಬಂದಿಂದನೂ ನನಗೆ ಒಂದು ನ್ಯಾಯ ಸಿಗಬೇಕು ಅಂತ ನಾನು ಕೊಟ್ಟಿದ್ದೇನೆ. ಚಂದ್ರಶೇಖರ್ ಸಿದ್ಧಿ ಪತ್ನಿ ಕಮಲಾಕ್ಷಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿ, ನನ್ನ ಮೇಲೆ ಯಾವಾಗಲೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಕುಡಿದು ನನಗೆ ಹೊಡಿತಾ ಇದ್ರು. ಹೀಗಾಗಿ ನಾನು ಅವರು ಸರಿಯಾಗುವವರೆಗೂ ದೂರ ಇದ್ದೆ. ಕೊನೆಗೆ ಅವರೇ ಬಂದು ನನ್ನನ್ನು ಕರೆದುಕೊಂಡು ಹೋಗಿದ್ರು. ಮಗನನ್ನು ಅಂಗನವಾಡಿಯಿಂದ ಕರೆದುಕೊಂಡು ಬರ್ತೀನಿ ಅಂತ ಹೇಳಿದವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತಾರೆ ಪತ್ನಿ. ಅಂದರೆ ನಮಗೆ 6 ತಿಂಗಳ ಹಿಂದೆ ಸ್ವಲ್ಪ ಏನೋ ಒಂಥರ ಅವರಿಗೇನೋ ಮಾನಸಿಕ ಏನಾಗಿತ್ತು ನನಗೆ ಗೊತ್ತಿಲ್ಲ. ನನಗೆ ಹೇಳೋದು, ನೀನು ಅವ್ರ ಜೊತೆ ಇದೆಯಾ, ಇವ್ರ ಜೊತೆ ಇದೆಯಾ, ನೀನು ಬೇರೆಯವ್ರ ಜೊತೆ ಹೋಗ್ತೆ, ನನಗೆ ಮೋಸ ಮಾಡ್ತೆ, ಬೇರೆಯವ್ರು ನನಗೆ ಮೋಸ ಮಾಡ್ತಾರೆ, ಆ ಥರ ನನಗೆ ಹೇಳ್ತಾಯಿದ್ರು. ಅದಕ್ಕೆ ಒಂದಿನ ಬಂದು ಹೊಡೆದ್ರು, ನೀನು ಆ ಥರ ಅವ್ರ ಜೊತೆ ಹೋಗ್ತೆ, ಇವ್ರ ಜೊತೆ ಹೋಗ್ತೆ ಎಲ್ಲ ಹೊಡೆದ್ರು. ತುಂಬ ಚೆನ್ನಾಗಿ ಹೊಡೆದಿದ್ದಾರೆ. ಆಮೇಲೆ ನನಗೆ ಇದು ಬೇಡವೇ ಬೇಡ ಅಂತ ನಾನು ಅಪ್ಪನ ಮನೆಗೆ ಹೋಗಿಬಿಟ್ಟೆ ಸರ್. ಹೋಗಿ ನಾನು ಒಂದು ವಾರ ಆದಮೇಲೆ ನನ್ನ ಕರ್ಕೊಂಡು ಹೋಗ್ಲಿಕ್ಕಂತ ಬಂದರು. ಆಮೇಲೆ ನಾನು ಬರೋದಿಲ್ಲ, ಸ್ವಲ್ಪ ದಿನ ಬಿಟ್ಟು ನಾನು ಬರ್ತೀನಿ, ನೀವು ಮೊದಲು ಸರಿಯಾಗಿ ನಿಮ್ಮ ಟೆನ್ಷನ್ ಅಂತ ಹೇಳ್ತಿದ್ರಲ್ಲ ಸರ್, ಆ ಟೆನ್ಷನ್ ಎಲ್ಲ ಕಡಿಮೆ ಆದಮೇಲೆ ನಾನು ಮನೆಗೆ ಬರ್ತೀನಿ ಅಂತ ಹೇಳಿದೆ ಸರ್. ನೂರಾರು ಪಾತ್ರಗಳನ್ನು ಮಾಡಿರುವ ಒಬ್ಬ ಕಲಾವಿದ ಖಿನ್ನತೆಯಿಂದ ಹೊರಬರೋದು ತುಂಬ ಕಷ್ಟದ ಕೆಲಸ ಏನೂ ಅಲ್ಲ. ಆದರೆ ಪ್ರಯತ್ನ ಮಾಡಲಿಲ್ಲ ಅನ್ಸುತ್ತೆ. ಈಗ ಬಾರದ ಊರಿಗೆ ಹೊರಟು ಹೋಗಿದ್ದಾನೆ ಚಂದ್ರಶೇಖರ್. ಆತನ ಕಾಮಿಡಿಗೆ ನಕ್ಕ ಮನಸ್ಸುಗಳು ಕಣ್ಣೀರಿನಿಂದ ಒದ್ದೆಯಾಗಿವೆ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.